ವಿರಾಮದ ನಂತರ ಸುವರ್ಣ ಸುದ್ದಿಗೆ ಸ್ವಾಗತ. ಹಂಪಿಯಲ್ಲಿ ಸ್ವಚ್ಛತೆ ಎಂಬುದೇ ಮರೀಚಿಕೆಯಾದಂತಾಗಿದೆ. ಪ್ರವಾಸಕ್ಕೆ ಬಂದವರೆಲ್ಲ ಹಂಪಿಯನ್ನ ಕೊಂಪೆ ತರ ಮಾಡಿ ಹೋಗ್ತಾರೆ. ಕಸದ ರಾಶಿಯನ್ನೆಲ್ಲ ಕ್ಲೀನ್ ಮಾಡೋಕೆ ಜಿಲ್ಲಾಡಳಿತವು ಮುಂದಾಗಲ್ಲ. ಆದ್ರೆ ಕೆಲ ವಿದೇಶಿಗರು ಮಾತ್ರ ಹಂಪಿಯ ಸ್ವಚ್ಛತೆಗೆ ಟೊಂಕಕಟ್ಟೆ ನಿಂತಿದ್ದಾರೆ. ಹಾಳು ಕೊಂಪೆಯಂತಾಗಿರುವ ಹಂಪಿಯ ಸ್ವಚ್ಛತೆ ಬಗ್ಗೆ ಇಲ್ಲಿನ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಇಲ್ಲಿನ ಜನರು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಆದ್ರೆ ವಿದೇಶಿಗರಿಗೆ ಹಂಪಿ ಅಂದ್ರೆ ಪಂಚಪ್ರಾಣ. ಇಲ್ಲಿನ ಕೊಳಕನ್ನ ನೋಡಿ ಅವರಿಗೂ ಇರೋಕೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಹೀಗಾಗಿ ಹಂಪಿ ನೋಡಲು ಬರುವ ವಿದೇಶಿ ಪ್ರವಾಸಿಗರು ಹಂಪಿಯ ಅಂಗಳದ ಸ್ವಚ್ಛತೆಗೆ ಮನಸ್ಸು ಮಾಡಿದ್ದಾರೆ. ಈ ಬಾರಿ ದೇಶ ವಿದೇಶಗಳಿಂದ ಬಂದಿರುವ 8 ವಿದೇಶಿ ಪ್ರವಾಸಿಗರ ತಂಡ ವಿರೂಪಾಕ್ಷ ದೇವಸ್ಥಾನ, ದೇವಾಲಯದ ಹಿಂಭಾಗದ ಪುಷ್ಕರಣಿ, ದುರ್ಗಾ ದೇವಸ್ಥಾನ, ಪಾಕಶಾಲೆ ಸೇರಿದಂತೆ ಹಲವೆಡೆ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಕಳೆದ 15 ದಿನಗಳಿಂದಲೂ ದೇವಸ್ಥಾನದ ಹಿಂದೆ ಮುಂದೆ ಬಿದ್ದಿರುವ ಕಸ ಕಡ್ಡಿ, ಪ್ಲಾಸ್ಟಿಕ್, ಕಲ್ಲು ಮಣ್ಣನ್ನ ಗುಡಿಸಿ ಸ್ವಚ್ಛ ಮಾಡ್ತಿದ್ದಾರೆ. ಎಫ್ಎಸ್ಎಲ್ ಎಂಬ ಭಾರತೀಯ ಮೂಲದ ಎನ್ಜಿಒ ಅಡಿ ಕೆಲಸ ಮಾಡ್ತಾ ಇರೋ ಇವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಂಪಿಯ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಕೆಲಸ ಎಲ್ಲರಿಗೂ ಸಂತೋಷ ತಂದಿದೆ. ಇವರು ಈಗ 6 ಜನ ಬಂದಿದ್ದಾರೆ ವಾಲಂಟಿಯರ್ಸ್, ಸ್ವಯಂ ಸೇವಕರು. 3 ಜನ ಕೊರಿಯಾದಿಂದ, 2 ಇಟಲಿ ಹಾಗೂ 1 ಜರ್ಮನಿಯಿಂದ. ಇಲ್ಲೇನಂದ್ರೆ ನಾವು ದೇವಸ್ಥಾನದವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ, ಹಾಗೆ ಮೆಟೀರಿಯಲ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. I heard Hampi is a very interesting place and that's the reason I come here and I feel very good. It's a interesting work with the kids and the cleaning the temple and yes, it's great. ಕೇವಲ ಸ್ವಚ್ಛತಾ ಕಾರ್ಯ ಅಷ್ಟೇ ಅಲ್ಲ, ಸಂಜೆ ಆದ್ರೆ ಮಕ್ಕಳಿಗೆ ಪಾಠ ಕೂಡ ಮಾಡ್ತಾರೆ. ವಿಶೇಷ ಅಂದ್ರೆ ಕನ್ನಡದಲ್ಲೇ ಪಾಠ ಹೇಳಿಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಅಲ್ಪ ಸ್ವಲ್ಪ ಕನ್ನಡವನ್ನ ಸಹ ಕಲಿತಿದ್ದಾರೆ. ಹಂಪಿಗೆ ಬರುವ ವಿದೇಶಿ ಪ್ರವಾಸಿಗರೆಲ್ಲ ಬರೀ ಕುಡಿದು ತಿಂದು ತೇಗಿ ಹೋಗ್ತಾರೆ ಅನ್ನೋದೆಲ್ಲ ಸುಳ್ಳು. ಕೆಲವು ಶುದ್ಧ ಮನಸ್ಸಿನ ಕಲಾ ಪ್ರೇಮಿಗಳು ಇರ್ತಾರೆ ಅನ್ನೋದಕ್ಕೆ ಈ ವಿದೇಶಿಗರೇ ಸಾಕ್ಷಿ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಸಾಕು ಪ್ರಾಣಿಗಳಿಗೂ ಒಂದೊಂದು ಹೆಸರಿರುತ್ತೆ. ಹಾಸನ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಕೆಲವರಿಗೆ ಹೆಸರೇ ಇಲ್ಲ. ಹುಟ್ಟಿದೂರೇ ಅವರ ನಾಮಧೇಯ. ಆ ಗ್ರಾಮ ಯಾವುದು, ಆ ಜನ ಯಾರು ನೋಡಿ ಈ ಸ್ಟೋರಿಯಲ್ಲಿ. ಇದು ಹಾಸನ ಜಿಲ್ಲೆಯ ಬೇಲೂರಿನ ಅಂಗಡಿಹಳ್ಳಿ ಗ್ರಾಮ. ಇಲ್ಲಿ ವಾಸಿಸ್ತಾ ಇರುವ ಇವರು ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದವರು. ಸುಮಾರು 8 ದಶಕಗಳಿಂದ ಈ ಜನ ಇಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಆದರೂ ಇವರ ಜೀವನ ಶೈಲಿ ಬದಲಾಗಿಲ್ಲ. ಇನ್ನು ಇವರ ಹೆಸರುಗಳು ವಿಭಿನ್ನವಾಗಿವೆ. ಯಾವ ಗ್ರಾಮದಲ್ಲಿ ಮಗು ಹುಟ್ಟುತ್ತೋ ಅದೇ ಆ ಮಗುವಿನ ಹೆಸರು. ಮಡೇನೂರಿನಲ್ಲಿ ಹುಟ್ಟಿದಾತ ಮಡೇನೂರ, ಮೈಸೂರಿನಲ್ಲಿ ಹುಟ್ಟಿದಾತ ಮೈಸೂರಣ್ಣ. ಈಗಲೂ ಇವ್ರ್ಯಾರು ಶಾಸ್ತ್ರ ಹೇಳಿ ಕೇಳಿ ಹೆಸರಿಡೋದಿಲ್ಲ. ಮನಸ್ಸಿಗೆ ಬಂದಿದ್ದೆ ಮಕ್ಕಳ ಹೆಸರು. ಮಡೇನೂರು ಅಂತ ಅಲ್ಲೇ ಹುಟ್ಟಿದ್ದು. ಮಡೇನೂರು ತಾವೇ ಹುಟ್ಟಿದ್ದು. ಹೆಸರು ಅದೇ ಊರು ಹೆಸರು ಬಿಟ್ಟಿದ್ದು. ಇಲ್ಲ ಶಾಸ್ತ್ರ ಗೀತಾರೆ ಯಾವುದೂ ಇಲ್ಲ. ಎಲ್ಲಿ ಹುಟ್ಟಿಯೋ ಅಲ್ಲಿ. ಕಾಡಿನಲ್ಲಿ ವಾಸಿಸ್ತಾ ಇದ್ದ ಈ ಜನಾಂಗ ನಾಡಿಗೆ ಬಂದು ನೆಲೆಸಿ 80 ವರ್ಷ ಕಳೆದಿದೆ. ಆದರೆ ಇವ್ರ್ಯಾರೂ ಸಮಾಜದ ಮುಖ್ಯವಾಹಿನಿಯೊಂದಿಗೆ ಬೆರೆತಿಲ್ಲ. ವಿದ್ಯೆಯಿಂದ ವಂಚಿತರಾಗಿ ದೂರ ಉಳಿದಿದ್ದಾರೆ. ಕದ್ದು ಮುಚ್ಚಿ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇವರು ವಾಸಿಸ್ತಾ ಇರುವ ಗ್ರಾಮವನ್ನ ಆದಿವಾಸಿ ತಾಣವಾಗಿ ಮಾರ್ಪಾಟು ಮಾಡಿಕೊಂಡಂತಿದೆ. ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆದರೆ ಜೀವನ ಶೈಲಿ ಮಾತ್ರ ಬದಲಾಗಿಲ್ಲ. ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅನ್ನೋ ಮನಸ್ಸು ಇವರಿಗಿಲ್ಲ. ಮಕ್ಕಳಿಗೆ ಒಳ್ಳೆ ಹೆಸರಿಡಬೇಕು ಅನ್ನೋದೇ ಇವರಿಗಿನ್ನೂ ಗೊತ್ತಿಲ್ಲ. ನಮ್ಮ ಗಂಡನ ಹೆಸರು ಪಲ್ಕಾಯಿ ಅಂತ. ಯಾಕೆಂತ ಪಲ್ಕಾಯಿ ಅಂತ ಅನ್ನೋದು? ಪಲ್ಕಾಯಿ ಅಂತ ಅಂದ್ರೆ ಹಳೆ ಕಾಲದಲ್ಲಿ ಬುದ್ಧಿ ಇಲ್ಲದ ಪಾಪ ತಾಯಿ ತಂದೆ ಗೊತ್ತಿಲ್ಲದವರು ಹೆಸರು ಗೊತ್ತಿಲ್ಲ, ಏನ್ ಬರ್ತದೆ ನೋಡಿ ಬಿಟ್ಟಿರೋದು ಪಲ್ಕಾಯಿ ಅಂತ.
ಅವರ ಹೆಸರದಲ್ಲೇ ನಮ್ಮ ಮಗನಿಗೆ ಕಿಟ್ಟಿಲ್ ಕಾಯಿನಿ ಬಿಟ್ಟಿದ್ದೀನಿ. ಮೆಜೆಸ್ಟಿಕ್, ಕಲಾಸಿಪಾಳ್ಯ, ಬಂದೂಕು ಈ ಹೆಸರುಗಳ ಜನರು ಕೂಡ ಇಲ್ಲಿದ್ದಾರೆ. ಸಮಾಜದೊಳಗೆ ಬದುಕ್ತಾ ಇರುವ ಈ ಜನಾಂಗಕ್ಕೆ ಬದಲಾವಣೆಯ ಬಯಕೆ ಇದ್ದಂತಿಲ್ಲ. ಹಾಗೇನೆ ಬೇರೆಯವರ ಮಾತುಗಳನ್ನ ಇವ್ರ್ಯಾರೂ ಕೇಳೋದಕ್ಕೆ ತಯಾರೂ ಇಲ್ಲ. ಹೀಗಾಗಿ ಇವರು ಅಂದುಕೊಂಡಂತೆ ಜೀವನ ಸಾಗಿಸ್ತಾ ಇದ್ದಾರೆ. ಅದೇನೇ ಇರಲಿ, ಹುಟ್ಟಿದ ಮಕ್ಕಳಿಗೆ ಹುಟ್ಟಿದ ಊರುಗಳನ್ನೇ ನಾಮಕರಣ ಮಾಡೋದು ಒಂದು ರೀತಿ ವಿಚಿತ್ರನೇ ಅನ್ಸುತ್ತೆ ಅಲ್ವಾ? ಕ್ಯಾಮರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಹಾಸನ.